ಹಾಯ್ ಹಲೋ ಫ್ರೆಂಡ್ಸ್, ಆರ್ ವಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಒಂದು ನದಿಯ ಮಧ್ಯದಲ್ಲಿ ಯಾವುದೇ ಮನುಷ್ಯನ ಸಹಾಯವಿಲ್ಲದೆ, ಕಾಂಕ್ರೀಟನ್ನು ಬಳಸಿಕೊಳ್ಳದೆ, ಯಾವುದೇ ಯಂತ್ರಗಳ ಸಹಾಯವನ್ನು ಪಡೆದುಕೊಳ್ಳದೆ ಒಂದೇ ಒಂದು ಪ್ರಾಣಿ ಅಥವಾ ಅದರ ಒಂದು ಕುಟುಂಬ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ತದೆ ಅಂದರೆ ನೀವು ನಂಬ್ತೀರಾ? ಆ ಅಣೆಕಟ್ಟು ಕಟ್ಟುವ ಪ್ರಾಣಿಯೇ ಬೀವರ್ ಅಂತ ಹೇಳಿ ಆ ಪ್ರಾಣಿಯನ್ನು ಗುರುತಿಸ್ತಾ ಹೋಗ್ತೀವಿ. ಈ ಬೀವರನ್ನು ಕೆನಡಾ ದೇಶವು ತನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಘೋಷಣೆಯನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬೀವರ್ ಡ್ಯಾಮ್ ಅಂದ್ರೆ ಏನು, ಅಣೆಕಟ್ಟನ್ನು ಹೇಗೆ ನಿರ್ಮಾಣ ಮಾಡುತ್ತೇವೆ, ಇದರಿಂದ ಪ್ರಕೃತಿಗೆ ಏನು ಲಾಭ ಅಂತಕ್ಕಂತಹ ಮುಂತಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಾ ಹೋಗೋಣ ಬನ್ನಿ. ಬೀವರ್ ಇದೊಂದು ಉಭಯವಾಸಿಯಾಗಿರ್ತಕ್ಕಂಥ ಪ್ರಾಣಿ. ಅಂದರೆ ನೀರಿನ ಒಳಗಡೆನೂ ವಾಸ ಮಾಡುತ್ತೆ, ನೆಲದ ಮೇಲೇನೂ ವಾಸ ಮಾಡುತ್ತೆ. ಅಂದರೆ ಎರಡೂ ಕಡೆ ವಾಸ ಮಾಡತಕ್ಕಂತಹ ಒಂದು ಪ್ರಾಣಿಯಾಗಿ ಇದು ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಪ್ರಾಣಿ ಅತಿ ಮುಖ್ಯವಾಗಿ ಎಲ್ಲಿ ಕಂಡು ಬರ್ತದಪ್ಪ ಅಂತ ಹೇಳಿದ್ರೆ ಉತ್ತರ ಅಮೆರಿಕ, ಯುರೋಪ್, ಅದರಲ್ಲೂ ಮುಖ್ಯವಾಗಿ ಕೆನಡಾ ದೇಶಗಳಲ್ಲಿ ಇದು ಅತಿ ಹೆಚ್ಚಾಗಿ ಕಂಡು ಬರ್ತಾ ಹೋಗುತ್ತೆ. ಮುಖ್ಯವಾಗಿ ಕೆನಡಾದಲ್ಲಿ ಇದು ಕಂಡು ಬರುತ್ತೆ ಅನ್ನೋದಕ್ಕೋಸ್ಕರವಾಗಿ 1975ರಲ್ಲಿ ಕೆನಡಾದ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಒಂದು ಘೋಷಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ನ್ಯಾಷನಲ್ ಅನಿಮಲ್ ಆಗಿರೋದ್ರಿಂದ ಅಥವಾ ರಾಷ್ಟ್ರೀಯ ಪ್ರಾಣಿಯಾಗಿರೋದ್ರಿಂದ ಇದನ್ನು ತನ್ನ ದೇಶದ 5 ಸೆಂಟ್ ನಾಣ್ಯದಲ್ಲಿ ಇದರನ್ನು ಚಿತ್ರವೂ ಕೂಡ ನಮೂದನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಾವಿರಾರಕ್ಕಿಂತ ಹೆಚ್ಚಿನ ಬೀವರ್ ಡ್ಯಾಮ್ಗಳು ಎಲ್ಲಿ ನಿರ್ಮಾಣವಾಗಿದ್ದಾವೆ ಅಂತ ಹೇಳಿದ್ರೆ ಕೆನಡಾದಲ್ಲಿ ನಿರ್ಮಾಣ ಆಗಿದ್ದಾವೆ. ಈ ಬೀವರ್ಗೆ ಸಂಬಂಧಿಸಿದಂತೆ ಆಶ್ಚರ್ಯವಾಗಿರ್ತಕ್ಕಂಥ ಒಂದು ವಿಷಯ ಏನಾದರೂ ಗೊತ್ತಾ ನಿಮಗೆ? ಏನಾ ವಿಷಯ ಅಂತ ಹೇಳಿದ್ರೆ, ಪ್ರಪಂಚದ ಅತಿ ದೊಡ್ಡ ಬೀವರ್ ಡ್ಯಾಮ್ ಇರೋದು ಕೂಡ ಕೆನಡಾದಲ್ಲೇ. ಇದು ಸುಮಾರು 850 ಮೀಟ್ರು ಉದ್ದ ಇದೆಯಂತೆ. ಉಪಗ್ರಹದಿಂದ ನೋಡಿದಾಗಲೂ ಕೂಡ ಇದು ಉಪಗ್ರಹದ ಮೂಲಕವಾಗಿಯೂ ಇವು ಕಟ್ಟಿರ್ತಕ್ಕಂತಹ ಡ್ಯಾಮ್ ನೇರವಾಗಿ ಗೋಚರ ಆಗ್ತದಂತೆ. ಇದನ್ನು ಸಂಪೂರ್ಣವಾಗಿ ಯಾವುದೇ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಬೀವರ್ಗಳೇ ಕಟ್ಟಿದ್ಯಂತೆ. ಆದ್ದರಿಂದ ಇದಕ್ಕೆ ಹೆಚ್ಚಿನದಾಗಿರ್ತಕ್ಕಂಥ ಮಹತ್ವ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಬೀವರ್ ಡ್ಯಾಮ್ ಅಂದರೆ ಏನು? ಬೀವರ್ ಡ್ಯಾಮ್ ಅಂದರೆ ಬೀವರ್ಗಳೇ ನದಿಯಲ್ಲಿ ಕಟ್ಟುವ ಡ್ಯಾಮ್ಗಳು. ಅಂದರೆ ಅದು ಅದರ ಕುಟುಂಬ ಸೇರಿ ಕಟ್ಕೊಳ್ತಕ್ಕಂತಹ ಒಂದು ಸಣ್ಣದಾಗಿರ್ತಕ್ಕಂಥ ಡ್ಯಾಮ್ ಅಂತ ಅಂದ್ಕೊಳ್ತೀವಿ. ಆ ಡ್ಯಾಮ್ಗಳನ್ನು ಹೇಗಪ್ಪ ಕಟ್ತವೆ ಅವು ಅಂತ ಹೇಳಿದ್ರೆ, ಬೀವರ್ಗಳಲ್ಲಿ ಚೂಪಾಗಿರ್ತಕ್ಕಂತಹ ಹಲ್ಗಳಿರೋದ್ರಿಂದ ಆ ಚೂಪಾಗಿರ್ತಕ್ಕಂಥ ಹಲ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ದೊಡ್ಡ ದೊಡ್ಡ ಮರಗಳನ್ನು ಅವು ಕಟ್ ಮಾಡ್ತಾ ಹೋಗ್ತವೆ. ಅವು ಕಟ್ಟಾದ್ಮೇಲೆ ಅವು ಕೆಳಗೆ ಬೀಳ್ತವೆ. ಕೆಳಗೆ ಬಿದ್ದಿರತಕ್ಕಂತಹ ಮರಗಳನ್ನು ನೀರಿನ ಒಳಗಡೆ ಎಳ್ಕೊಂಡು ಹೋಗಿ ನೀರು ಹರಿತಕ್ಕಂತಹ ದಾರಿಗೆ ವಿರುದ್ಧವಾಗಿ ಅವುಗಳನ್ನು ಜೋಡಿಸ್ತಾ ಹೋಗ್ತವೆ. ಜೋಡಿಸಿದ ಮೇಲೆ ಆ ಸಂದಿಗೊಂದಿಯಲ್ಲೆಲ್ಲ ನೀರು ಹೋಗಬಾರದು ಅಂತ ಹೇಳಿಬಿಟ್ಟು ಅದರ ಮಧ್ಯದಲ್ಲೆಲ್ಲ ಮಣ್ಣು, ಎಲೆ, ಹುಲ್ಲುಗಳನ್ನು ಹಾಕಿ ತುಂಬ್ತಾ ಹೋಗ್ತವೆ. ತುಂಬಿದ ಮೇಲೆ ಅದೊಂದು ರೀತಿಯಾಗಿರ್ತಕ್ಕಂತಹ ಒಡ್ಡಿನ ರೂಪದಲ್ಲಿ ನಿರ್ಮಾಣ ಆಗ್ತದೆ. ನಿರ್ಮಾಣ ಆಗೋದ್ರ ಮೂಲಕವಾಗಿ ಮುಂದಕ್ಕೆ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಡ್ಯಾಮ್ ಅಂತ ಹೇಳಿ ಕರಿತೀವಿ. ಈ ರೀತಿಯಲ್ಲಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡತಕ್ಕಂತಹ ಪ್ರೋಸೆಸ್ಸನ್ನು ನ್ಯಾಚುರಲ್ ಎಂಜಿನಿಯರಿಂಗ್ ಪ್ರೋಸೆಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಯಾವುದ್ರ ಮೂಲಕವಾಗಿ ಕರಿತೀವಿ ಅಂತ ಹೇಳಿದ್ರೆ ಬೀವರ್ಗಳು ನಿರ್ಮಾಣ ಮಾಡತಕ್ಕಂತಹ ಒಂದು ಅಣೆಕಟ್ಟಿನ ಪ್ರೋಸೆಸ್ಸನ್ನು. ಈ ಡ್ಯಾಮ್ಗಳನ್ನು ಏನಕ್ಕೋಸ್ಕರ ಈ ಬೀವರ್ಗಳು ಕಟ್ತವೆ ಅಂತ ಹೇಳಿದ್ರೆ, ಬೀವರ್ಗಳಿಗೆ ತಮ್ಮ ಶತ್ರುಗಳು ಅಂತ ಇರ್ತಾವಲ್ವಾ, ಆ ಶತ್ರುಗಳ ಮೂಲಕವಾಗಿ ತಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿ, ಅದರ ಜೊತೆಗೆ ತಮ್ಮ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಹೇಳಿ, ತಮ್ಮ ಆಹಾರಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಜೊತೆಗೆ ತಮ್ಮ ವಾಸಸ್ಥಳವೂ ಕೂಡ ಸುರಕ್ಷಿತವಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವು ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತವೆ. ಬೀವರ್ಗಳು ಕಟ್ಟುವ ಅಣೆಕಟ್ಟುಗಳ ಮೂಲಕ ನಮ್ಮ ಪ್ರಕೃತಿಗೆ ಬಹಳ ಉಪಯುಕ್ತತೆ ಇದೆ ಅನ್ನೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೇಗಿದೆ ಈ ಬೀವರ್ಗಳು ಕಟ್ಟತಕ್ಕಂತಹ ಅಣೆಕಟ್ಟುಗಳು? ಹೊಸದಾಗಿರ್ತಕ್ಕಂತಹ ಕೆರೆಗಳನ್ನು ನಿರ್ಮಾಣ ಆಗೋದ್ರ ಮೂಲಕವಾಗಿ ಇಲ್ಲಿ ನೀರಿನ ಸಂಗ್ರಹಣೆ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಈ ನೀರಿನ ಸಂಗ್ರಹಣೆ ಹೆಚ್ಚುತ್ತಾ ಹೋಯಿತು ಅಂತ ಹೇಳಿದ್ರೆ ಭೂಗರ್ಭದಲ್ಲಿರ್ತಕ್ಕಂಥ ಅಂತರ್ಜಲವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಂತರ್ಜಲ ಹೆಚ್ಚಾಗೋದ್ರ ಮೂಲಕವಾಗಿ ಅಲ್ಲಿ ಸುತ್ತಲಿರ್ತಕ್ಕಂಥ ಎಕೋಸಿಸ್ಟಮ್ ಒಂದು ಸಮೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಈ ಸಮೃದ್ಧಿಯನ್ನು ಪಡ್ಕೊಂಡ ಮೇಲೆ ಅಲ್ಲಿ ಪಕ್ಷಿಗಳಾಗಲಿ, ಮೀನುಗಳಾಗಲಿ, ಕೀಟಗಳಾಗಲಿ ಮುಂತಾದವಕ್ಕೆ ವಾಸಸ್ಥಳವು ನಿರ್ಮಾಣ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಫ್ಲಡ್ ಏನಾದರೂ ಆಗತ್ತೆ ಅಂತ ಹೇಳಿದ್ರೆ ಅದರ ನಿಯಂತ್ರಣವನ್ನು ಕೂಡ ಈ ಕೆರೆಗಳು ಮಾಡ್ತಾ ಹೋಗ್ತವೆ. ಇದರೊಂದಿಗೆ ಮನುಷ್ಯ ಮತ್ತು ಪ್ರಕೃತಿಗೆ ಕೊಂಡಿಯಾಗಿ ಇವು ನಿಂತ್ಕೊಳ್ತಾ ಹೋಗ್ತವೆ. ಇಂತಹ ಕಾರ್ಯವನ್ನು ಮಾಡುತ್ತಿರುವುದರಿಂದ ಇತರ ಜೀವಿಗಳ ಮೇಲೂ ಇದು ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಇವುಗಳನ್ನು ನಾವು ಕೀ ಸ್ಟೋನ್ ಸ್ಪೀಶೀಸ್ ಅಂತಲೂ ಕೂಡ ಕರೆಯೋದಕ್ಕೆ ಸಾಧ್ಯತೆ ಇದೆ.
ಒಂದು ಸಣ್ಣ ಪ್ರಾಣಿಯಾಗಿ ದೊಡ್ಡ ಕೆಲಸವನ್ನು ಮಾಡ್ತಿದೆ. ಇದರ ಮೂಲಕ ನಮಗೆ ತಿಳಿಯೋದೇನೆಂದರೆ ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರತಿಯೊಂದು ಜೀವಿಗಳ ಪಾತ್ರವೂ ಕೂಡ ದೊಡ್ಡದಿದೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದರ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.